ಡಾಕ್ಟರ್ ದೇವಿಕಾ ಅವರು 2 ಮಾತುಗಳನ್ನು ಆಡ್ತಾರೆ ಅಂತ ಹೇಳಿದರೆ ನಾನು 4-6 ಮಾತುಗಳನ್ನು ಆಡಬೇಕು ಅಂತ ನಿಂತಿರೋದು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ನಾಡಿನ ಶ್ರೇಷ್ಠ ಕಲಾವಿದರು, ಲೇಖಕರು ಆಗಿರ್ತಕ್ಕಂಥ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರೇ, ಇದೀಗ ತಾನೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಪ್ರೊಫೆಸರ್ ಶಿವಚಿತ್ತಪ್ಪ ಅವರೇ, ಅವನು ಪ್ರಭಾರ ಕುಲಪತಿಗಳು ಅಂತ ನಾವು ಅಂದ್ಕೊಳ್ಬಾರ್ದು, ಕುಲಪತಿಗಳು ಅಂತಲೇ ಅಂದ್ಕೊಂಡ್ಬಿಡೋಣ. ಆ ಕುಲಪತಿಗಳ ಸ್ಥಾನ ಅವರಿಗೆ ದೊರೆಯಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಡಾಕ್ಟರ್ ಶಿವಚಿತ್ತಪ್ಪನವ್ರ ಬಗ್ಗೆ ನಮ್ಮ ಕೆಂಪಮ್ಮ ಹಾಗೂ ಡಾಕ್ಟರ್ SP ಶಂಕರಗೌಡ ನನಗೆ ಯಾವಾಗಲೂ ಹೇಳ್ತಾ ಇರ್ತಿದ್ರು, ಅವರು ಒಳ್ಳೆಯ ಅಧ್ಯಾಪಕರು ಸರ್, ಅದಕ್ಕಿಂತ ಮಿಗಿಲಾಗಿ ಅವರು ಒಳ್ಳೆಯ ಭಾಷಣವನ್ನು ಕೂಡ ಮಾಡ್ತಾರೆ, ವಿಷಯ ಸಂಬಂಧಿತವಾಗಿರ್ತಕ್ಕಂಥದ್ದನ್ನು ಕುರಿತು ಭಾಳ ಅಚ್ಚುಕಟ್ಟಾಗಿ ಮಾತಾಡ್ತಾರೆ ಅಂತಕ್ಕಂಥದ್ದು ಕೇಳ್ತಾ ಇದ್ದು ಕುತೂಹಲ ಇತ್ತು. ಆ ಕುತೂಹಲ ಇವತ್ತು ನನಗೆ ತಣಿಯಿತು. ಶಿವಚಿತ್ತಪ್ಪನವರು ಅರ್ಥಪೂರ್ಣವಾಗಿ ಉದ್ಘಾಟನೆ ಮಾಡಿದ್ದಾರೆ. ಸಾಮಾನ್ಯವಾಗಿ ಉದ್ಘಾಟನೆ ಮಾಡುವಾಗ ಆ ಉದ್ಘಾಟನೆಗೆ ಅದಕ್ಕೆ ಸಂಬಂಧಪಟ್ಟದ್ದನ್ನು ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದೇ ಜಾಸ್ತಿ. ಆದರೆ ಅವರು ಬೋಧಿಸೋದು ಎಕನಾಮಿಕ್ಸ್ ಆದರೂ ಕೂಡ ಅವರು ಒಬ್ಬ ಯಾವ ಜಾನಪದ ವಿದ್ವಾಂಸರಿಗೂ ಕೂಡ ಕಡಿಮೆ ಇಲ್ಲದ ಹಾಗೆ ನಾಟಿ ಔಷಧದ ಕುರಿತು, ಅದರ ಪ್ರಯೋಜನವನ್ನು ಕುರಿತು, ಅದರ ಉಪಯೋಗಗಳನ್ನು ಕುರಿತು ಭಾಳ ಸೊಗಸಾಗಿ ಮಾತನಾಡಿದ್ದಾರೆ. ಎಲ್ಲಕ್ಕಿಂತ ಮೇಲಾಗಿ ಶಿವಚಿತ್ತಪ್ಪನವರು ಒಬ್ಬ ಸುಸಂಸ್ಕೃತ ನಡವಳಿಕೆಯ ಒಂದು ರೀತಿಯ ವಿದ್ವಾಂಸರಿಗೆ ಇರಬೇಕಾಗಿರ್ತಕ್ಕಂಥ ಎಲ್ಲ ನಯಗಾರಿಕೆಯನ್ನು ಅಥವಾ ಎಲ್ಲ ಸುಸಂಸ್ಕೃತ ನಡವಳಿಕೆಯನ್ನು ಹೊಂದಿರತಕ್ಕಂಥವ್ರು. ಅಂಥವರು ಈ ಸಂದರ್ಭದಲ್ಲಿ ಸಂದಿಗ್ಧ ಕಾಲ, ಇದು ವಿಶ್ವವಿದ್ಯಾಲಯಕ್ಕೆ ಒಂದು ಪರ್ವಕಾಲ, ಇದು ಒಂದು ಸಂದಿಗ್ಧ ಕಾಲ. ಇಂಥ ಸಂದಿಗ್ಧ ಕಾಲದಲ್ಲಿ ಕುಲಪತಿ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಂತೋಷದ ಸಂಗತಿ ಅಂಥೇಳಿ ನಾನು ಅವರನ್ನು ನೆನಕೊಂಡು, ಅವರ ಪಕ್ಕದಲ್ಲಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿರ್ತಕ್ಕಂಥ ನಾಗರಾಜ್ ಅವರಿದ್ದಾರೆ. ಆಮೇಲೆ ವೇದಿಕೆ ಮೇಲೆ ನಮ್ಮ ನಮ್ರತಾ ಮೇಡಮ್ ಅವರಿದ್ದಾರೆ, ರಿಜಿಸ್ಟ್ರಾರ್ ಅವರು. ನೋಡಿ, ಅವರೆಷ್ಟು ಮುಗ್ಧವಾಗಿ ಕಾಣಿಸ್ತಾರೆ. 3 ಅಕಾಡೆಮಿಗಳ ರಿಜಿಸ್ಟ್ರಾರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಜಾನಪದ ಅಕಾಡೆಮಿ, ಯಕ್ಷಗಾನ ಅಕಾಡೆಮಿ, ಇತ್ತೀಚೆಗೆ ನಾಟಕ ಅಕಾಡೆಮಿಯ ಸದಸ್ಯರಾಗಿಯೂ ಕೂಡ ಅಲ್ಲ ರಿಜಿಸ್ಟ್ರಾರ್ ಆಗಿಯೂ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಭಾಳ ವರ್ಷಗಳಿಂದ ಅವರನ್ನು ಬಲ್ಲೆ ನಾನು. ಅಲ್ಲಿ ಅಕಾಡೆಮಿಗಳಲ್ಲಿ ಕೆಲಸ ಮಾಡ್ತಾನೆ ಪದೋನ್ನತಿಯನ್ನು ಒಂದು ರಿಜಿಸ್ಟ್ರಾರ್ ಆಗಿರ್ತಕ್ಕಂಥ ನಮ್ರತಾ ಮೇಡಮ್ ಅವರಿದ್ದಾರೆ. ಆಮೇಲೆ ನಮ್ಮ ಜಾನಪದ ಜನ್ನೆಯರಾಗಿರ್ತಕ್ಕಂಥ ಜನ್ನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ SC ಮಂಗಳ ಅವರಿದ್ದಾರೆ. ಅವ್ರ ಪಕ್ಕದಲ್ಲಿ ನಮ್ಮ ಕೆಂಪಮ್ಮ ಅವರಿದ್ದಾರೆ. ಆ ಕಡೆ ನಮ್ಮ ಯೋಗ ನರಸಿಂಹಾಚಾರ್ಯ ಅವರು, ಕುಲಸಚಿವರು, ಮೌಲ್ಯಮಾಪನದ ಕುಲಸಚಿವರಾಗಿರ್ತಕ್ಕಂಥ ಯೋಗ ನರಸಿಂಹಾಚಾರ್ಯ ಅವರಿದ್ದಾರೆ. ಚಂದ್ರಕಿರಣ್ ಅವರಿದ್ದಾರೆ, ನನಗೆ ತುಂಬ ಆತ್ಮೀಯರು. ಮಂಡ್ಯ ಪೋಸ್ಟ್ ಗ್ರಾಜ್ಯುಯೇಟ್ ಸೆಂಟರ್ನಲ್ಲಿ ಕನ್ನಡದ ಪ್ರಾಧ್ಯಾಪಕರಾಗಿದ್ದಂಥವರು. ಇವತ್ತು ಎಲ್ಲಿದ್ದಾರೆ ಅಂತಂದರೆ ಸ್ವಲ್ಪ ಹೇಳುವ ಒಂದು ಹೇಳ್ಕೊಳ್ಳೋದಕ್ಕೆ ಒಂದು ರೀತಿಯ ಸಂಕೋಚ ಆಗುವಂಥದ್ದು. ಮೈಸೂರು ಯೂನಿವರ್ಸಿಟಿಲಿದ್ದಾರೋ ಮಂಡ್ಯ ಯೂನಿವರ್ಸಿಟಿಲಿದ್ದಾರೋ ಅನ್ನುವಂಥ ಒಂದು ಎಡಬಿಡಂಗಿಯ ಸ್ಥಿತಿಯನ್ನು ನಮ್ಮ ಸರ್ಕಾರ ಮಾಡಿಟ್ಟಿರ್ತಕ್ಕಂಥದ್ದನ್ನು, ನಮ್ಮ ಸರ್ಕಾರದ ಎಡಬಿಡಂಗಿತನಕ್ಕೆ ಸಾಕ್ಷಿಯಾಗಿ ಚಂದ್ರಕಿರಣ್ ಅವರವರಿದ್ದಾರೆ ಅಂಥೇಳಿ. ಮತ್ತು ಎಲ್ಲ ವಿದ್ಯಾರ್ಥಿಗಳಿದ್ದೀರಿ. ಎದುರುಗಡೆ ಗುರುಸಮಾನರಾಗಿರ್ತಕ್ಕಂಥ ರಾಘವ್ ಅವರಿದ್ದಾರೆ, DK ರಾಜೇಂದ್ರ ಅವರಿದ್ದಾರೆ, ನಮ್ಮ ವರವಾಳೆ ಚಂದ್ರಶೇಖರ್ ಜಾನಪದ ಅಕಾಡೆಮಿಯ ಸಿಂಡಿಕೇಟ್ ಸದಸ್ಯರು ಅವರಿದ್ದಾರೆ. ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಜಾನಪದ ಅಕಾಡೆಮಿ ಸದಸ್ಯರಾಗಿರ್ತಕ್ಕಂಥ ಉಮೇಶ್ ಅವರಿದ್ದಾರೆ. ನಮ್ಮ ಉರುಗಲವಾಡಿ ರಾಮಯ್ಯ ಇದ್ದಾರೆ. ನಮ್ಮ ಜಾನಪದ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯರಾದಂಥ ವನಂ ಶಿವರಾಮ್ ಅವರಿದ್ದಾರೆ. ಇವೆಲ್ಲ ಇದ್ದೀರಿ, ವಿದ್ಯಾರ್ಥಿಗಳಿದ್ದಾರೆ. ಮೊದಲಿಗೆ ಈ ವಿದ್ಯಾರ್ಥಿಗಳು ಇಷ್ಟೊಂದು ಜನ ಇರ್ತಕ್ಕಂಥದ್ದನ್ನು ಕಂಡು ನನಗೆ ತುಂಬ ಸಂತೋಷ ಆಗಿದೆ. ಯಾಕಂದರೆ ಇವತ್ತು ಯಾವುದೂ ಬೇಕಾಗಿಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ. ಬೇಗ ಬರೋದು, ಓದೋದು, ಒಂದೇ ಒಂದು ಆಲ್ ನೋಟ್ಬುಕ್ ಅಂತ ವಿಷಯವಾರು ಪುಸ್ತಕ ಇದನ್ನು ತರೋದಿಲ್ಲ, ನೋಟ್ಬುಕ್ ತರೋದಿಲ್ಲ. ಹಾಲ್ ನೋಟ್ಬುಕ್ ತಂದ್ಬಿಟ್ಟು ಒಂದು ಬರೋದು, ಹಿಂಗೆ ಇಟ್ಕೊಂಡು ಬರೋದು, ಹೋಗುವಂಥದ್ದು ಅದಲ್ಲ ಅದು. ನೀವು ಆಗಲೇ ಶಿವಚಿತ್ತಪ್ಪನವ್ರು ಹೇಳಿದ್ರು, ಕೊನೆಯವರೆಗೂ ಕೂಡ ಕುಳಿತು ಈ ವಿಷಯವನ್ನು ಸಂಗ್ರಹಿಸಿಕೊಂಡು ಅದನ್ನು ಮನನ ಮಾಡಿಕೊಂಡು ಮುಂದೆ ನಿಮ್ಮ ಬದುಕಿನಲ್ಲಿ ಗೊತ್ತಾಗ್ತದೆ ಅದು ಯಾಕೆ ಹೇಳಿದ್ರು ಅಂಥೇಳಿ ಅರ್ಥ ಆಗ್ತದೆ. ಶಿವಚಿತ್ತಪ್ಪನವರ ಕಾಳಜಿ ಏನು ಅನ್ನುವಂಥದ್ದು ನಿಮಗೆ ನೀವು ನಿಮ್ಮ ಜೀವನವನ್ನು ಎದುರಿಸೋದಕ್ಕೆ ಹೋದಾಗ ಅದು ಅರ್ಥ ಆಗ್ತದೆ ಅಂಥೇಳಿ. ಅದರಿಂದ ನೀವೆಲ್ಲ ಇರೋದು ತುಂಬ ಸಂತೋಷದ ಸಂಗತಿ. ನನಗೆ ಒಂದು ಅವಕಾಶ ಸಿಕ್ಕಿದೆ ಈಗ. ಯಾಕೆಂದರೆ ಕಳೆದ 14ನೇ ತಾರೀಕು ನನಗೆ ಒಂದು ಗೌರವ ಡಾಕ್ಟ್ರೇಟನ್ನು ಕೊಟ್ಟರು. ಮಂಡ್ಯ ವಿಶ್ವವಿದ್ಯಾಲಯ ಒಂದು ಗೌರವ ಡಾಕ್ಟ್ರೇಟನ್ನು ಕೊಟ್ಟರು.
ಅದಕ್ಕೆ ಕೃತಜ್ಞತೆಯನ್ನು ನಾನು ಒಂದು ಪತ್ರದ ಮೂಲಕ ಕುಲಪತಿಗಳಿಗೆ ತಿಳಿಸಿ ಅದಕ್ಕೆ ಕಾರಣರಾದವರು ಎಲ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಹೇಳಿಬಿಟ್ಟಿದ್ದೇನೆ. ಆದರೆ ಬಹಿರಂಗವಾಗಿ ನಾನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಒಂದು 15 ದಿವಸ ಆದಮೇಲೆ ಸಿಕ್ಕಿದೆ. ಮೊದಲನೇದಾಗಿ ನಾನು ಈ ವಿಶ್ವವಿದ್ಯಾಲಯಕ್ಕೆ ಯಾಕೆ ಕೃತಜ್ಞತೆ ಸಲ್ಲಿಸಬೇಕು, ಶಿವಚಿತ್ತಪ್ಪನವ್ರಿಗೆ ಯಾಕೆ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದೇ, ನನಗೆ ಈ ಡಾಕ್ಟ್ರೇಟು ಒಂದು ರೀತಿಯ ನನ್ನ ಮುಜುಗರವನ್ನು ತಪ್ಪಿಸಿದೆ ಅಂತ. ಯಾಕೆಂದರೆ ನನಗೆ ಕನ್ನಡ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯನಾಗಿದ್ದಾಗ, ಬೇರೆ ಬೇರೆ ಸಮಿತಿಯ ಸದಸ್ಯನಾಗಿದ್ದಾಗ ಅವ್ರು ಲೆಟ್ರ್ ಬರೆದು ಬಿಡ್ತಾಯಿದ್ರು, ಡಾಕ್ಟರ್ ಜಯಪ್ರಕಾಶ್ ಗೌಡ ಅಂತ. ನಾನು ಎಷ್ಟೋ ಸಂದರ್ಭದಲ್ಲಿ ಏನಪ್ಪ ಈ ಡಾಕ್ಟ್ರ್ ಇಲ್ಲ ಕಣ್ರಿ ಅಂದರೆ, ನಿಮ್ಗೆ ಇನ್ನೂ ಬಂದಿಲ್ಲ ಅಂದರೆ ಯಾಕೆ ಅಂತ ಕೇಳೋರು. ನಾನು ಯಾಕೆ ಅಂತ ಹೇಳ್ಕೊಳ್ಳಿ. ಅದರಿಂದ ಒಂದು ಸಾರಿ ಶಿವರಾಮ್ಗೆ ನಾನು ಕೇಳಿದೆ, ಇಲ್ಲಿ ನಮ್ಮ ಶಿವರಾಮ್ಗೆ ಏನೇ ಮಾಡೋದು ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ, ಕೆಲವು ಸಾರಿ ಆಪ್ತವಾಗಿರ್ತಕ್ಕಂಥ ಭಾವನೆಗಳನ್ನು ತೀರ ಸನಿಹದಲ್ಲಿರ್ತಕ್ಕಂಥವ್ರಿಗೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ಆತ ಹೇಳ್ದ, ಸುಮ್ಮನೆ ಇದ್ಬಿಡಿ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಿ ಅಂತ. ಇಲ್ಲ, ಸುಮ್ಮನೇನೋ ಇದ್ಬಿಡ್ತೀನಿ, ಆದರೆ ಇಲ್ಲಿ ದೇವರಾಜ್ ಅಂತ ಅವ್ರ ಪಕ್ಕದಲ್ಲಿ ಕೂತಿದ್ದ, ಈಗ ಎದ್ದ ಹೊರಗಡೆ ಹೋಗಿದ್ದಾನೆ. ಅವನೊಂದು ಸಾರಿ ನಮಸ್ಕಾರ ಮಾಡ್ತಾನೆ ಇದ್ದ, ನಾನು ನಮಸ್ಕಾರ ಅಂತ ಇದ್ದೆ. ಒಂದು ಸಾರಿ ಏನು ಮಾಡ್ಬಿಟ್ಟು ಹಿಡ್ಕೊಬಿಟ್ಟು, ನಮಸ್ಕಾರ, ನಾನು ಯಾರು ಗೊತ್ತಾ ಹೇಳಿ ಅಂತಂದ. ನನಗೆ ಗೊತ್ತಪ್ಪ ಅಂದೆ. ಅದೇನು ಹೇಳಿ, ನನ್ನ ಹೆಸರು ಹೇಳಿ ಅಂತಂದ. ಆಗ ನಾನು ಹೇಳಿದೆ, ನಿನ್ನ ಹೆಸರು ಗೊತ್ತಿಲ್ಲಪ್ಪ, ನಿನ್ನ ಮುಖ ಪರಿಚಯ ಇದೆ ಅಂತ. ಮತ್ತೆ ಗೊತ್ತಿದೆ ಅಂತ ಹೇಳಿದ್ರಿ ಅಂತ. ಹಂಗೆ ಯಾರಾದರೂ ಡಾಕ್ಟ್ರೇಟ್ ಎಲ್ಲಿ ಬಂದಿದೆ ನಿನಗೆ ತೋರಿಸು ಅಂತ ಹೇಳ್ಬಿಟ್ರೆ ಏನು ಮಾಡೋದು ಅಂತನೂ ಒಂದು ಸಮಸ್ಯೆಯನ್ನು ಹೇಳ್ಕೊಳ್ತಾ ಇದ್ದೆ. ಹಾಗಾಗಿ ಆ ಮುಜುಗರವನ್ನು ತಪ್ಪಿಸಿದಂಥ ಈ ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ನಾನು ತುಂಬ ಕೃತಜ್ಞನಾಗಿದ್ದೇನೆ ಅಂತ ಹೇಳುವಂಥ ಒಂದು ಅವಕಾಶ ಈ ಸಂದರ್ಭದಲ್ಲಿ ಸಿಕ್ಕಿದೆ ಅಂತ. ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ತುಂಬ ಸಂತೋಷ ಯಾಕೆ ಅಂತಂದರೆ, ನಾನು ಓದಿದ ಕಾಲೇಜು ಇದು 66ರಿಂದ 70ರವರೆಗೆ 4 ವರ್ಷಗಳ ಕಾಲ PUC ಇಂದ ಹಿಡಿದು, ಆಗ PUC 1 ವರ್ಷ ಆಯಿತು, PUC ಇಂದ ಹಿಡಿದು ಡಿಗ್ರಿ PSCಯನ್ನು ಮುಗಿಸುವವರೆಗೆ ಇಲ್ಲಿ ಓದಿದ್ದು ಮಾತ್ರವೇ ಅಲ್ಲದೆ ಇದನ್ನು ನೋಡಿಕೊಂಡು ಬೆಳೆದವನು, ಇದರ ಬೆಳವಣಿಗೆಯನ್ನು ನೋಡಿಕೊಂಡು ಬೆಳೆದವನು, ಇದರ ಬೆಳವಣಿಗೆಯನ್ನು ಕಂಡು ಸಂತೋಷಪಟ್ಟಂಥವನು. ಮತ್ತು ಇದು ಈ ಸುಂದರವಾಗಿರ್ತಕ್ಕಂಥ ಆವರಣ ಇಲ್ಲಿ ಬಂದಿದೆ ಅಂತ ಹೇಳೋದೇ ನನಗೆ ಒಂದು ಸಂತೋಷದ ವಿಷಯ. ಯಾಕಂದರೆ ಇಂಥ ಒಂದು ಸಭಾಂಗಣವನ್ನು ನಾವು ಓದುವ ಸಂದರ್ಭದಲ್ಲಿ ಕಂಡೇ ಇರಲಿಲ್ಲ. ಹಾಗಾಗಿ ಈ ವಿಶ್ವವಿದ್ಯಾಲಯ ಈ ರೀತಿ ಬೆಳೀತಾ ಇರುವಾಗ ಮಂಡ್ಯಕ್ಕೊಂದು ವಿಶ್ವವಿದ್ಯಾಲಯ ಬೇಕು ಅನ್ನುವಂಥ ಒಂದು ಕೂಗು ಇರಲೇ ಇಲ್ಲ. ಯಾಕೆಂದರೆ ಮಂಡ್ಯಕ್ಕೊಂದು ವಿಶ್ವವಿದ್ಯಾಲಯ ನಮ್ಮ ಜೀವಿತ ಕಾಲದಲ್ಲಿ ಆಗ್ತದೆ ಅಂತನ್ನುವಂಥ ಕನಸೇ ನಾವು ಕಂಡಿರಲಿಲ್ಲ. ನಾವು ಒಂದು ಸಂದರ್ಭ ಹೇಳ್ತೀನಿ. ನಾನು 66 ಸನ್ಮಾನ್ಯ ಶಂಕರಗೌಡರು ಸೋತ್ಬಿಟ್ಟಿದ್ರು. ಜಯದೇವಯ್ಯ ಅಂಥೇಳಿ ಹಿರಿಯ ನಾಯಕರಿದ್ದರು, ಅವ್ರ ಎದುರುಗಡೆ ಸೋತಿದ್ರು. ಆದರೆ MPCC ಸೆಕ್ರೆಟರಿ ಆಗಿದ್ದರು ಅವರು. ಒಂದು ಕಾಲೇಜಿನ ಉದ್ಘಾಟನೆಗೆ 66ರಲ್ಲಿ ಉದ್ಘಾಟನೆಗೆ ಶಂಕರಗೌಡರು ಬಂದರು. ಜಯದೇವನವರು MLA ಅಧ್ಯಕ್ಷತೆ ವಹಿಸಬೇಕಾಗಿತ್ತು. ಅವ್ರು ಕೂತ್ಕೊಂಡಿದ್ರು, ಶಂಕರಗೌಡರು ಬಂದರು. ಪಾಪ ಹಿರಿಯರಾಗಿರ್ತಕ್ಕಂಥ ದೇವಯ್ಯನವರು ಎದ್ದು ನಮಸ್ಕಾರ ಮಾಡಿದ್ರು ಅವರಿಗೆ. ನಮಸ್ಕಾರ ಮಾಡಿದಾಗ, ಒಂದು ಮೆಡಿಕಲ್ ಕಾಲೇಜ್ ಬರಬೇಕು, ಮೆಡಿಕಲ್ ಕಾಲೇಜ್ ನಾನೇ ಮಾಡ್ಬೋದಾಗಿತ್ತು, ಆದರೆ ಏನು ಡೊನೇಷನ್ನ ನಮ್ಮ ಜನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅದರಿಂದ ಅದು ಮಾಡ್ಲಿಕ್ಕೆ ಹೋಗಲಿಲ್ಲ. ನಮಗೊಂದು ಅಗ್ರಿಕಲ್ಚರ್ ಕಾಲೇಜ್ ಬರಬೇಕು, ಒಂದು ಯೂನಿವರ್ಸಿಟಿ ಬರಬೇಕು ಅನ್ನುವಂಥ ಮಾತನಾಡಿದ್ರು. ಆಗ ನಾವೆಲ್ಲ ಹಿಂದ್ಗಡೆ ಕೂತ್ಕೊಂಡಿದ್ದಂಥ ಹುಡುಗರು, ಏನು ಶಂಕರಗೌಡರಿಗೆ ಹಿಂಗೆ ಮಾತಾಡ್ತಾ ಇದ್ದಾರೆ, ಇದು ಸಾಧ್ಯನಾ, ಇದು ಅಗ್ರಿಕಲ್ಚರ್ ಕಾಲೇಜ್ ಬರ್ಲಿಕ್ಕೆ ಸಾಧ್ಯನಾ, ಮಂಡ್ಯ ಯೂನಿವರ್ಸಿಟಿ ಬರ್ಲಿಕ್ಕೆ ಸಾಧ್ಯನಾ ಅಂಥೇಳಿ ತಮಾಷೆಯಾಗಿ ಮಾತಾಡ್ತಾ ಇದ್ದು. ಆದರೆ ನಮ್ಮ ಕಣ್ಣೆದುರಿಗೇ ಆ ಕನಸು ನನಸಾದದ್ದನ್ನು ಕಂಡಾಗ ನಾನು ತುಂಬ ಸಂತೋಷಪಟ್ಟೆ. ಮಂಡ್ಯ ವಿಶ್ವವಿದ್ಯಾಲಯ ಬಂತು, ಸಂತೋಷಪಟ್ಟು. ಅನೇಕ ಸಮಸ್ಯೆಗಳು ಅದ್ರ ಜೊತೆಯಲ್ಲೇ ಬಂತು. ಆಗ GT ದೇವೇಗೌಡರಿಂದ ಹಿಡಿದು, ಅಶ್ವಥ್ ನಾರಾಯಣ ಅವರಿಂದ ಹಿಡಿದು, ಬಾಲಗಂಗಾಧರನಾಥ ಸ್ವಾಮೀಜಿಯವರಿಂದ ಹಿಡಿದು ಎಲ್ಲರ ಜೊತೆಯಲ್ಲೂ ನಾನು ಜಗಳ ಮಾಡಿದ್ದೇನೆ. ಮಂಡ್ಯಕ್ಕೆ ಒಂದು ವಿಶ್ವವಿದ್ಯಾಲಯ ಬಂದಿದೆ, ಅದ್ರ ಪಾಡಿಗೆ ಅದು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. 2 ರೀತಿಯ ಆಡಳಿತವನ್ನು ಇಲ್ಲಿ ಯಾವಾಗ ನಿಲ್ಲಿಸ್ತಿರೋ ಆಗ ಸಮಸ್ಯೆಗಳು ಬಗೆಹರ್ತದೆ ಅಂತ ಮಾತನ್ನು ಹೇಳಿದೆ. ಒಂದು ಸಂದರ್ಭದಲ್ಲಿ ಆಗಿದ್ದಂಥ ನಮ್ಮ ಮೇಲ್ಮನೆಯ ಸದಸ್ಯರು, ಅವ್ರ ಹೆಸರು ಬೇಡ, ನನಗೂ ಅವ್ರಿಗೂ ವಾದವಿವಾದಗಳೇ ಆಯಿತು. ನಮಗೆ ಮಂಡ್ಯ ವಿಶ್ವವಿದ್ಯಾಲಯ ಬೇಕು ಅನ್ನುವಂಥ ಮಾತು. ಆಮೇಲೆ ಆಯಿತು. ಈಗ ಮಧ್ಯದಲ್ಲಿ ವಿಶ್ವವಿದ್ಯಾಲಯವನ್ನು ಮುಚ್ಚಲಿಕ್ಕೆ ಹೊರಟಾಗ ನಾನು ಮತ್ತು ನಮ್ಮ ಸ್ನೇಹಿತರೆಲ್ಲ ಹೋರಾಟಕ್ಕೆ ಹೊರಟಾಗ ಒಬ್ಬ ಮೇಲ್ಮನೆಯ ಸದಸ್ಯರು ಬಂದು ವಾದ ಕೇಳಿದ್ರು ನನ್ನ ಜೊತೆಯಲ್ಲಿ, ಯಾಕೆ ಬೇಡ ಅಂತ ಹೇಳ್ತೀರಿ ಅಂತ. ಅದು ಮೈಸೂರಿನ ವಿಶ್ವವಿದ್ಯಾಲಯದ ಪರಂಪರೆಗೆ ಧಕ್ಕೆ ಬರ್ತದೆ ಅಂತ. ಮೈಸೂರು ವಿಶ್ವವಿದ್ಯಾಲಯಕ್ಕೆ ಧಕ್ಕೆ ಬರ್ತದೆ ಯಾಕ್ರಿ ಅಂತೀರಿ? ಮಂಡ್ಯಕ್ಕೆ ಧಕ್ಕೆ ಬರ್ತದಲ್ಲ.
ಮಂಡ್ಯದ ಅಸ್ಮಿತೆಯ ಪ್ರಶ್ನೆ ಅದು, ವಿಶ್ವವಿದ್ಯಾಲಯ ಅಸ್ಮಿತೆಯ ಪ್ರಶ್ನೆ. ಹಾಗಾದರೆ ಮಂಡ್ಯ ಕುವೆಂಪು ವಿಶ್ವವಿದ್ಯಾಲಯ ಬೇರೆ ಆದಾಗ, ಮಂಗಳೂರು ವಿಶ್ವವಿದ್ಯಾಲಯ ಬೇರೆ ಆದಾಗ ಯಾಕೆ ನೀವು ಆಗ ಧಕ್ಕೆ ಬರ್ತದೆ ಅಂತ ಹೇಳ್ತಾ ಇಲ್ಲ? ಇದು ನಿಮ್ಮ ಯಾವುದೋ ವಿಧವಾಗಿರ್ತಕ್ಕಂಥ ಯಾವುದೋ ಒಂದು ಪೂರ್ವಗ್ರಹ ಪೀಡಿತ ಭಾವನೆಯನ್ನು ಇಟ್ಕೊಂಡಿದ್ದೀರಿ. ಮಂಡ್ಯದ ಮೈಸೂರಿನ ಘನತೆಯನ್ನು ಉಳಿಸ್ಕೊಡೋಕೆ ಮಂಡ್ಯದ ಘನತೆ ಬೇಡವಾ? ಆಮೇಲೆ ಅವ್ರು ಎಂಥ ಅವಾಸ್ತವವಾದಂಥ ವಾದವನ್ನು ಮಂಡಿಸ್ತಾರೆ ಅಂದರೆ, ನಮಗೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಓದಿದರೆ ಎಂಥ ಮೂರ್ಖರಿದ್ದಾರೆ ಅಂತ, ಮೈಸೂರು ಯೂನಿವರ್ಸಿಟಿಯಲ್ಲಿ ಓದಿದರೆ ನಮ್ಮ ಹುಡುಗರಿಗೆ ಹೆಚ್ಚು ಘನತೆ ಬರ್ತದೆ ಅಂತ. ಹಾಗಾದರೆ ಮಂಡ್ಯ ಯೂನಿವರ್ಸಿಟಿಯ ಡಿಗ್ರಿಯನ್ನು ಏನಾದ್ರೂ ನಿರಾಕರಿಸ್ತಾರಾ? ಅಥವಾ ಮೈಸೂರು ಯೂನಿವರ್ಸಿಟಿಯಲ್ಲಿ ಓದಂಥ ಎಲ್ಲರಿಗೂ ಕೂಡ ಕೆಲಸ ಸಿಗ್ಬಿಡುತ್ತಾ? ಅವರೆಲ್ಲರೂ ಕೂಡ ಶ್ರೇಷ್ಠವಾದಂಥವ್ರು ಅಂತ ಭಾವಿಸ್ಕೊಂಡು ಬಿಡ್ತಾರ ಅಂತ ವಾದ ಮಾಡೋದು ಅದು ಬೇರೆ ವಿಷಯ. ಅಂದರೆ ಯಾವ ರೀತಿಯ ಭಾವನೆ ಅಂದರೆ, ಒಂದು ಯೂನಿವರ್ಸಿಟಿ ಜನಸಂಖ್ಯೆ ಬೆಳೀತಾ ಇದೆ, ಒಂದು ವಿಶ್ವವಿದ್ಯಾಲಯದ ಆಯೋಗ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನಾನು ಓದಿದ್ದು, ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಒಂದು ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಬೇಕು. ಯಾಕೆಂದರೆ ನಮ್ಮ ಪೋಸ್ಟ್ ಗ್ರಾಜ್ಯುಯೇಟ್ ಅಥವಾ ಸ್ನಾತಕೋತ್ತರ ಪದವಿಯ ಒಂದು 12% ಜಾಸ್ತಿ ಆಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಒಂದು ಕಡೆ ವಿಶ್ವವಿದ್ಯಾಲಯದ ಆಯೋಗ ಏನು ಹೇಳ್ತದೆ, ಸರ್ಕಾರ ಹೇಳ್ತದೆ, ಮೇಸ್ಟರ್ ಆಗಬೇಕಾದ್ರೆ ಕಾಲೇಜಿನ ಅಧ್ಯಾಪಕ PhD ಆಗಬೇಕು. PhD ಆಗಬೇಕು ಅಂತಂದರೆ 50% ನಿಗದಿ ಆಗಬೇಕು, 55% ನಿಗದಿ ಆಗಬೇಕು ಅಂತ. ನಮ್ಮ ಬುದ್ಧಿವಂತಿಕೆಯನ್ನು ಯಾವಾಗ ನಾವು ಕೊನೆಗೆ ಗೊಳಿಸೋದು ಅಂತಂದರೆ, MA ಮಾಡೋದು PhD ಮಾಡೋದಕ್ಕೂ ಕೂಡ ನಮ್ಮ ಬುದ್ಧಿವಂತಿಕೆ ಇದ್ದೇ ಇರ್ತದೆ. ನಾನೊಬ್ಬ ಸಾಮಾನ್ಯ ವಿದ್ಯಾರ್ಥಿ, 3rd ಕ್ಲಾಸ್ನಲ್ಲಿ ಪಾಸ್ ಮಾಡ್ಕೊಂಡು ಬಂದಂಥವನು, ಕೆಲವೊಮ್ಮೆ 2nd ಕ್ಲಾಸ್ನಲ್ಲಿ ಪಾಸ್ ಮಾಡ್ಕೊಂಡು ಬಂದಂಥವನು. ಆದರೆ ಇವತ್ತು ನನ್ನ ಜೊತೆಯಲ್ಲಿ 1st ಕ್ಲಾಸು ರ್ಯಾಂಕು ಪಡ್ಕೊಂಡವರೆಲ್ಲ ಮೂಲೆ ಗುಂಪಾಗಿದ್ದಾರೆ, ಇನ್ಆಕ್ಟಿವ್ ಆಗಿದ್ದಾರೆ. ನಾನಿನ್ನೂ ಆ್ಯಕ್ಟಿವ್ ಆಗಿದ್ದೀನಿ, ನಾನು ಬುದ್ಧಿಶಕ್ತಿಯನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಆದ್ದರಿಂದ ಮಾನದಂಡ ಯಾವುದು? ಯಾವುದನ್ನು ಮಾನದಂಡ ಮಾಡಿಕೊಳ್ಬೇಕು? ಡಿಗ್ರಿಯನ್ನು ಮಾನದಂಡ ಮಾಡಿಕೊಳ್ಳೋದು ಬೇಡ. ನಮ್ಮ ಕಾರ್ಯಚಟುವಟಿಕೆಗಳು, ನಮ್ಮ ಕೆಲಸ ಕಾರ್ಯಗಳು ಮಾನದಂಡ ಆಗಬೇಕು ನಮಗೆ. ಆ ದೃಷ್ಟಿಯಿಂದ ಇವತ್ತು ಬೆಳೀತಾ ಇರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ವಿಶ್ವವಿದ್ಯಾಲಯ ಬೇಕೇ ಬೇಕು. ಮಂಡ್ಯದ ಪ್ರಶ್ನೆ ಇದು. ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು. ಒಂದು ವೇಳೆ ಈಗ ಆತಂಕದಿಂದ ದೂರ ಆಗಿದ್ದೀವಿ, ಆದರೂ ಕೂಡ ಇನ್ನೂ ಇದರ ಬೆಳವಣಿಗೆ ಆಗಬೇಕಾಗಿದೆ. ಇದು ಪೂರ್ಣ ಪ್ರಮಾಣದಲ್ಲಿ ರಚಿತವಾಗಬೇಕಾಗಿದೆ. ಕಾಯಂ ಆಗಿರ್ತಕ್ಕಂಥ ಅಧ್ಯಾಪಕರು ಬರಬೇಕಾಗುತ್ತೆ. ಅದರ ಬಗ್ಗೆ ನಾವೆಲ್ಲ ಪ್ರಯತ್ನ ಮಾಡೋಣ. ಇಲ್ಲಿರ್ತಕ್ಕಂಥ ಅಧ್ಯಾಪಕರು, ವಿದ್ಯಾರ್ಥಿಗಳೆಲ್ಲ ನಿಂತರೆ ಯಾರು ಕೂಡ ಇದನ್ನು ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ, ಅತ್ಯಂತ ಸಂತೋಷದಿಂದ ನಾನು ಯಾರೋ ಒಂದು ಮಾತು ಹೇಳಿದ್ರು, ಈ ವಿಶ್ವವಿದ್ಯಾಲಯಕ್ಕಿಂತ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ನಿಮ್ಗೆ ಡಾಕ್ಟರೇಟ್ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ. ಇಲ್ಲ, ನನಗೆ ಸತ್ಯವಾಗಲೂ ಭಾಳ ಸಂತೋಷ ಆಗಿದೆ ಮಂಡ್ಯ ವಿಶ್ವವಿದ್ಯಾಲಯದಿಂದ ಕೊಟ್ಟಿರೋದು. ಯಾಕಂದರೆ ಇಲ್ಲಿ ಓದಂಥ ವಿದ್ಯಾರ್ಥಿ ನಮ್ಮ ವಿಶ್ವವಿದ್ಯಾಲಯ ನನ್ನನ್ನು ಗೌರವಿಸಿದೆ ಅಂತನ್ನುವ ಕಾರಣಕ್ಕಾಗಿ ನನಗೆ ಮೈಸೂರು ವಿಶ್ವವಿದ್ಯಾಲಯಕ್ಕಿಂತ ದೆಹಲಿ ವಿಶ್ವವಿದ್ಯಾಲಯ ಕೊಟ್ಟರು ಅಷ್ಟೇ, ಬೆಂಗಳೂರು ವಿಶ್ವವಿದ್ಯಾಲಯ ಕೊಟ್ಟರು ಅಷ್ಟೇ. ಆದರೆ ಮಂಡ್ಯ ವಿಶ್ವವಿದ್ಯಾಲಯ ಕೊಟ್ಟದ್ದು ಅತ್ಯಂತ ಸಂತೋಷದಿಂದ ಅದನ್ನು ಸ್ವೀಕರಿಸಿದ್ದೇನೆ. ನನ್ನ ಗೌರವವನ್ನು ಎಷ್ಟಿದೆ ಅನ್ನುವ ಮಾತನ್ನು ಹೇಳ್ತಾ, ನಾನು ಗೌರವವನ್ನು ಇದಕ್ಕೆ ತಂದು ಕೊಡಬೇಕು. ಡಿಗ್ರಿಗಳನ್ನು ಅಥವಾ ವಿಶ್ವವಿದ್ಯಾಲಯದ ಒಂದು ಡಾಕ್ಟರೇಟನ್ನು ಪಡ್ಕೊಳ್ಳೋದು ಭಾಳ ಸುಲಭ ಆಗಿರ್ಬೋದು, ಆದರೆ ಅದರ ಘನತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಬಹಳ ಮುಖ್ಯ. ಈ ವಿಶ್ವವಿದ್ಯಾಲಯಕ್ಕೆ ಯಾವುದೇ ವಿಧವಾಗಿರ್ತಕ್ಕಂಥ ಚ್ಯುತಿಯಿಂದ ತರದ ಹಾಗೆ ನಾನು ನಡ್ಕೊಳ್ತೇನೆ, ಆ ರೀತಿಯಲ್ಲಿ ನನ್ನನ್ನು ಇರಿಸು ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳುವಂಥ ಮಾತುಗಳನ್ನು ಮುಗಿಸಿ, ನಮ್ಮ ಇವತ್ತೇನು ಈ ವಿಚಾರ ಸಂಕಿರಣ ಇದೆ ಇಂಥವಾಗಬೇಕು. ಈಗ ತಾನೇ ಹೇಳ್ತಾ ಇದ್ದೆ ನಾನು ನಮ್ಮ ಅಧ್ಯಕ್ಷರಿಗೆ, ಜನಪದದಲ್ಲಿ ಇವತ್ತು ಗೀತೆಗಳ ಬಗ್ಗೆ ಮತ್ತು ಕಥೆಗಳ ಬಗ್ಗೆ, ನೃತ್ಯಗಳ ಬಗ್ಗೆ, ಎಲ್ಲದರ ಬಗ್ಗೆಯೂ ಸಾಕಷ್ಟು ಕೆಲಸ ಆಗ್ತಾ ಇದೆ. ಆದರೆ ಜನಪದದ ಇನ್ನಿತರ ಪ್ರಕಾರಗಳಾಗಿರ್ತಕ್ಕಂಥ ನಾಟಿ ವೈದ್ಯ ಆಗಿರ್ಬೋದು, ಅಥವಾ ಬೇರೆ ಬೇರೆ ನಮ್ಮ ಆಚಾರ ವಿಚಾರಗಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ನಮ್ಮ ಕುಂಬಾರಿಕೆ ಆಗಿರ್ಬೋದು, ನಮ್ಮ ಕೈಗಾರಿಕೆಗಳಾಗಿರ್ಬೋದು, ಇವುಗಳ ಬಗ್ಗೆ ಹೆಚ್ಚೆಚ್ಚು ವಿಷಯಗಳು ಪ್ರತಿಪಾದನೆಯಾಗಿ ಆ ಮೂಲಕ ನಮ್ಮ ವಿದ್ಯಾರ್ಥಿಗಳಲ್ಲಿ, ಯುವಕರಲ್ಲಿ ಅದರ ಬಗ್ಗೆ ತಿಳುವಳಿಕೆ ಮೂಡಿ ಅದನ್ನು ಅನುಸರಿಸ್ತಕ್ಕಂಥ ಪ್ರಯತ್ನಗಳಾಗಬೇಕು. ಈಗ ಶಿವಚಿತ್ತಪ್ಪನವ್ರು ಹೇಳ್ತಾ ಇದ್ರು, ಒಣಗಣೆ ಸೊಪ್ಪು, ಬೆರಕ್ ಸೊಪ್ಪು ಎಲ್ಲ ಮಾಯ ಆಗಿಬಿಟ್ಟಿದೆ, ಈಗೆಲ್ಲ ಪಿಜ್ಜಾ ಮತ್ತೊಂದು ಕಡೆ ಹೋಗ್ತಾ ಇದ್ದೀವಿ. ಯಾಕಾಗಾಯಿತು? ನಮ್ಮ ತಿಳುವಳಿಕೆ ಅಭಾವ. ನಮ್ಮ ನಾಟಿ ವೈದ್ಯದಲ್ಲಿ ಇರ್ತಕ್ಕಂಥ ಅನೇಕ ಅಂಶಗಳನ್ನು ನಾವೆಲ್ಲ ಮರೆತು ಬಿಟ್ಟಿದ್ದೀವಿ, ನಗಾಡೋದಕ್ಕೆ ಹೋಗ್ತಾ ಇದ್ದೀವಿ. ಎಂಥ ಸ್ಥಿತಿಯಲ್ಲಿದ್ದೇವೆ ಅಂತಂದರೆ, ನಾನು ಮನೆಯಲ್ಲಿ ಒಂದು ಸಾರಿ ನನ್ನ ಶ್ರೀಮತಿಗೆ ಗುಳಿಗೆ ಇದ್ರೆ ಕೊಡಮ್ಮ ಇಲ್ಲಿ ನಾನು ತಗೊಳ್ತಾ ಇದ್ನಲ್ಲ ಅಂದೆ. ನನ್ನ ಮೊಮ್ಮಕ್ಕಳು ನಗಾಡೋದಕ್ಕೆ ಶುರು ಮಾಡಿಬಿಟ್ರು. ಏನು ತಾತ ಅಂದ್ರಿ ಅಂತಂದರು. ಗುಳಿಗೆ ಅಂದೆ. ಅಯ್ಯೋ ಅಜ್ಜಿ ಗುಳಿಗೆ ಅಂತಾರೆ ನೋಡಿ, ಮತ್ತೇನು ಅನ್ಬೇಕಾಗಿತ್ತು? ಮಾತ್ರೆ ಏನು ಬೇಕಾಗಿತ್ತು? ಫಿಲ್ಸ್ ಅಂತ ಹೇಳಬೇಕಾಗಿತ್ತು. ನೋಡಿ ಎಂಥ ಸ್ಥಿತಿಯಲ್ಲಿದೆ. ಗುಳಿಗೆ ಎನ್ನುವಂಥದ್ದು ಅಚ್ಚ ಕನ್ನಡದ ಶಬ್ದ. ಆ ಗುಳಿಗೆ ಎನ್ನುವಂಥದ್ದು ನಾವು ತಲುಪ್ತೇ ಇಲ್ಲ ನಮ್ಮ ಮಕ್ಕಳಿಗೆ. ನಮ್ಮ ನಾಟಿ ವಿಷಯಗಳನ್ನು ಅಥವಾ ಭಾಳ ಚೆನ್ನಾಗಿರ್ತದೆ. ನಮ್ಮ ಆಹಾರದ ಕ್ರಮದಲ್ಲಿಯೇ ನಾವು ತಿನ್ನುವ ಆಹಾರವನ್ನು ಕುರಿತು ಮಾತಾಡ್ತೇವೆ.
ನಾವು ತಿನ್ನುವ ಆಹಾರವನ್ನು ಕುರಿತು ಮಾತಾಡುವಾಗಲೇ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಅಥವಾ ರೋಗವನ್ನು ಅವಾಯ್ಡ್ ಮಾಡ್ತಕ್ಕಂಥ ಅಂಶಗಳು ಇದೆ ಅಂತನ್ನುವಂಥದ್ದನ್ನು ಮರ್ತು ಬಿಡ್ತೇವೆ. ಆಮೇಲೆ ಇವತ್ತು ವ್ಯಾಯಾಮ ಮಾಡ್ತಾ ಇದ್ವಿ. ಬೆಳಿಗ್ಗೆ ಇದ್ದರೆ ವ್ಯಾಯಾಮಕ್ಕೆ ಹೋಗ್ತೇವೆ, ನಾವು ಯೋಗ ಮಾಡ್ತೇವೆ, ಕುಲು ಓಟ ಅಂತ ಬೆಳಗ್ಗೆ ಎದ್ದು ಓಡೋದು. ಆದರೆ ನಮ್ಮ ಮರ್ತು ಬಿಟ್ಟಿದ್ದೇವೆ, ನಮ್ಮ ಮನೆಯಲ್ಲಿ ಕೆಲಸ ಮಾಡಿದ್ರೆ ಬಟ್ಟೆ ಒಗೆಯೋದಿರ್ಬೋದು, ನೀರು ಸೇದೋದಿರ್ಬೋದು, ಅಥವಾ ಕಸ ಗುಡಿಸೋದಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಅತ್ಯಂತ ಆರೋಗ್ಯವನ್ನು ನಮಗೆ ಸೃಷ್ಟಿ ಮಾಡಿಕೊಡ್ತಕ್ಕಂಥವು, ನಮ್ಮ ಆರೋಗ್ಯವನ್ನು ತಂದು ಕೊಡ್ತಕ್ಕಂಥ ಅವೆಲ್ಲ ಮರ್ತು ಬಿಟ್ಟಿದ್ದೇವೆ ನಾವು. ಇವತ್ತು ಯಾವ ಸ್ಥಿತಿಗೆ ಬಂದಿದ್ದೇವೆ ಅಂತಂದರೆ ಶ್ರಮ ಅನ್ನುವಂಥದ್ದು, ಅದು ಶ್ರಮ ಅನ್ನುವಂಥದ್ದು ನಮಗಲ್ಲ, ಓದ್ದವ್ರಿಗಲ್ಲ. SSLC ಓದುವಂಥ ಹುಡುಗ ಎಮ್ಮೆ ಕಾಯಬಾರ್ದು, ದನ ಮೇಯಿಸಬಾರ್ದು, ಹುಲ್ ತರೋದಕ್ಕೆ ಹೋಗಬಾರ್ದು, ಈ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಂಡು ಬಿಟ್ಟಿದ್ದೀವಿ. ಶ್ರಮದ ಬದುಕು, ಶ್ರಮಕ್ಕೂ ಸುಖಕ್ಕೂ ನಾವು ಸಂಬಂಧವನ್ನು ಕಲ್ಪಿಸ್ಬಿಟ್ಟಿದ್ದೀವಿ. ಸುಖ ಅಂದರೆ ಶ್ರಮ ಇಲ್ಲದೆ ಇರತಕ್ಕಂಥ ಬದುಕೋದು ಅಂತ, ಸುಖ ಅಂದರೆ ಶ್ರಮ ಇಲ್ಲದೆ ಬದುಕ್ತಕ್ಕಂಥದ್ದು. ಈ ಭಾವನೆ ನಮಗೆ ಬಂದದ್ರಿಂದ ಇವತ್ತೆಲ್ಲವನ್ನೂ ಕೂಡ ನಾವು ನಿರಾಕರಿಸುವ ಸ್ಥಿತಿಗೆ ಬಂದುಬಿಟ್ಟಿದ್ದೇವೆ. ಇವತ್ತು ಅಂತಹ ಒಂದು ನಾಟಿ ವೈದ್ಯವನ್ನು ಕುರಿತು ವಿಚಾರ ಸಂಕಿರಣ ಆಗ್ತಾ ಇದೆ. ಇವತ್ತು ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿರ್ತಕ್ಕಂಥ ಇಬ್ಬರು ಪ್ರಮುಖರು ಈ ಜಿಲ್ಲೆಯವರೇ, ಈ ನಾಡಿನ ದೊಡ್ಡ ವಿದ್ವಾಂಸರು, ಕವಿಗಳು, ವಿಮರ್ಶಕರು, ಎಲ್ಲಕ್ಕಿಂತ ಮೇಲೆ ಜಾನಪದ ತಜ್ಞರು ಆಗಿರ್ತಕ್ಕಂಥ ಡಾಕ್ಟರ್ ರಾಘವ್ ಅವರು ಇಲ್ಲಿ ಬಂದಿರತಕ್ಕಂಥದ್ದು. ಮತ್ತೊಬ್ಬರು ಡಾಕ್ಟರ್ DK ರಾಜೇಂದ್ರ ಅವರು. 70ರ ದಶಕದಲ್ಲಿ ಡಾಕ್ಟರ್ ರಾಘವ್, ಡಾಕ್ಟರ್ DK ರಾಜೇಂದ್ರ ಇವರಿಬ್ಬರು ಕೂಡ ಜಾನಪದದ ಬಗ್ಗೆ ಒಂದು ಭದ್ರವಾದಂಥ ಒಂದು ಬುನಾದಿಯನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಹಾಕೋದಕ್ಕೆ ಶ್ರಮಿಸಿದಂಥ ವ್ಯಕ್ತಿಗಳಲ್ಲಿ ಈ ಇಬ್ಬರು ಕೂಡ ಬಹಳ ಮುಖ್ಯವಾದಂಥವ್ರು. ನಮ್ಮ ಯಕ್ಷಗಾನ, ಮೂಡಲ್ಪಾಯ ಯಕ್ಷಗಾನದ ಬಗ್ಗೆ, ದಕ್ಷಿಣ ಕರ್ನಾಟಕದ ಜನಪದ ಕಲೆಗಳು ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದಂಥ ಒಂದು ಪುಸ್ತಕವನ್ನು ಪ್ರಕಟ ಮಾಡಿರ್ತಕ್ಕಂಥ ರಾಜೇಂದ್ರ ಅವರು ಅವತ್ತಿನ ಕಾಲಕ್ಕೆ ನಮಗೆ ಯುವ ರಾಜಕುಮಾರನ ಕಳಿಸ್ತಾ ಇದ್ರು. ರಾಘವ್ ಅವರ ಬರೆದಿರ್ತಕ್ಕಂಥ ನಮ್ಮ ಗಾದೆಗಳು ಅನ್ನುವುದಕ್ಕೆ ಬರೆದಿರ್ತಕ್ಕಂಥ ಪ್ರಸ್ತಾವನೆ ಇವತ್ತಿಗೂ ಕೂಡ ಒಂದು ಆಚಾರ್ಯವಾಗಿರ್ತಕ್ಕಂಥ ಪ್ರಸ್ತಾವನೆ. ಅವರೆಲ್ಲ ಅವತ್ತು ಮಾಡದೆ ಹೋಗಿದ್ರೆ, ಜವರೇಗೌಡರು ಇಲ್ಲದೆ ಹೋಗಿದ್ರೆ, ನಾಯಕರು ಇಲ್ಲದೆ ಹೋಗಿದ್ರೆ, ಜಿಶಂಪ ಇಲ್ಲದೆ ಹೋಗಿದ್ರೆ ಜಾನಪದ ಇವತ್ತು ಉಳಿತಾ ಇರಲಿಲ್ಲ. ಜಾನಪದದ ಅಧ್ಯಯನ ಸಂಪೂರ್ಣವಾಗಿ ಹೊರಟೋಗ್ತಾ ಇತ್ತು. ಆದರೂ ಇನ್ನೂ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದೆ. ಯಕ್ಷಗಾನ ಅಕಾಡೆಮಿ, ಗೂಡದಪ್ಪ ಯಕ್ಷಗಾನವನ್ನು ಹಾಕ ರಾಜೇಗೌಡರು, HL ನಾಗೇಗೌಡರು, ಮೂಡಲಪ್ಪ ಯಕ್ಷಗಾನ ಅಂತ 10 ಜಿಲ್ಲೆಗಳಲ್ಲಿ ಇದ್ದಂಥ ಯಕ್ಷಗಾನ, ಕರಾವಳಿ ಯಕ್ಷಗಾನ ಇದ್ದದ್ದೇ 2 ಜಿಲ್ಲೆಗಳಲ್ಲಿ ಅಂತ ಮೂಡಲಪ್ಪ ಯಕ್ಷಗಾನವನ್ನು 10 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಯಕ್ಷಗಾನವನ್ನು ಹುಡುಕಿ ಅದನ್ನು ಬೆಳೆಸಬೇಕು ಅಂತ ಪ್ರಯತ್ನ ಮಾಡಿದಂಥವ್ರು. ಮೂಡಲಪ್ಪ ಯಕ್ಷಗಾನದ ಕರ್ತೃ ನಮ್ಮ ನಾಗಮಂಗಲದ ಅಂದೇನಹಳ್ಳಿಯ ಕೆಂಪಣ್ಣಗೌಡ ಅನ್ನುವಂಥವ್ರು. ಅದನ್ನು ಹೊರಗೆ ತಗೊಂಬಂದಂಥವರು ಸನ್ಮಾನ್ಯ ಆಕ ರಾಜೇಗೌಡರು. ಅದನ್ನು ಪ್ರಕಟಿಸಿದಂಥದ್ದು ಜಾನಪದ ಅಕಾಡೆಮಿ ಭಾಳ ಒಳ್ಳೆಯ ಕೆಲಸ ಮಾಡಿದೆ. ಯಕ್ಷಗಾನ ಅಕಾಡೆಮಿಯ ಅಂದೇನಹಳ್ಳಿಯ ಕೆಂಪಣ್ಣಗೌಡನನ್ನು ಉಳಿಸಿದಂಥ ಕೀರ್ತಿ ರಾಜೇಗೌಡರಿಗಾದರೆ ಅದನ್ನು ಪ್ರಕಟಿಸಿ ಅವನು ಜೀವಂತವಾಗಿಟ್ಟಂಥ ಕೀರ್ತಿ ಯಕ್ಷಗಾನ ಅಕಾಡೆಮಿಗೆ ಸಲ್ತದೆ. ಆ ದೃಷ್ಟಿಯಿಂದ ಆಮೇಲೆ ಇವತ್ತು ಮತ್ತೆ ಯಕ್ಷಗಾನದ ಬಗ್ಗೆ ನಾವು ಪುನಶ್ಚೇತನವನ್ನು ಮಾಡ್ತಾ ಇದ್ದೇವೆ. ಆದರೆ ಎಂಥ ಸ್ಥಿತಿ ಇದೆ ಅಂತಂದರೆ ಕರಾವಳಿ ಯಕ್ಷಗಾನವೇ ಶ್ರೇಷ್ಠ ಅನ್ನುವಂಥದ್ದು. ಇಲ್ಲಿ ನಮ್ರತಾ ಮೇಡಮ್ ಅವರಿದ್ದಾರೆ. ಕರಾವಳಿ ಯಕ್ಷಗಾನ ಅಕಾಡೆಮಿಗೆ ಎಷ್ಟು ಆಶ್ಚರ್ಯಕರವಾದ ಸಂಗತಿ ಅಂತಂದರೆ 10-12 ಜನ ಸದಸ್ಯರು ನೇಮಕ ಮಾಡಿದ್ದಾರೆ. ಅದರಲ್ಲಿ 9 ಜನ ದಕ್ಷಿಣ ಕನ್ನಡದವರು, ಒಬ್ಬರು ಮಾತ್ರ ಉತ್ತರ ಕನ್ನಡದವರು. ಮೂಡಲಪ್ಪ ಯಕ್ಷಗಾನದ ಸದಸ್ಯರೇ ಇಲ್ಲ. ಅಲ್ಲಿ ಮೂಡಲಪ್ಪ ಯಕ್ಷಗಾನದ ಸದಸ್ಯರು ಕೇಳೋರೇ ಇಲ್ಲ. ಯಾಕೆಂದರೆ ನಮ್ಮ ರಾಜಕಾರಣಿಗಳಿಗೆ ಈ ಸಾಂಸ್ಕೃತಿಕವಾದಂಥ ಪ್ರಜ್ಞೆ ಇಲ್ಲ, ನಮ್ಮ ಇತಿಹಾಸದ ಬಗ್ಗೆ ಪ್ರಜ್ಞೆ ಇಲ್ಲ. ಆದ್ದರಿಂದ ದಕ್ಷಿಣ ಕನ್ನಡದವರಿಗೆ ಅವರ ಅಸ್ಮಿತೆಯ ಪ್ರಶ್ನೆ, ಯಕ್ಷಗಾನ ಮತ್ತು ತಾಳಮದ್ದಳೆ ಅವರ ಅಸ್ಮಿತೆಯ ಪ್ರಶ್ನೆ. ಅದಕ್ಕಾಗಿ ಆ ಒಂದು ಯಕ್ಷಗಾನ ಅಕಾಡೆಮಿಯನ್ನು ಸಂಪೂರ್ಣವಾಗಿ ಆಳುವಂಥ ಸ್ಥಿತಿಗೆ ಹೊರಟೋಗಿದ್ದಾರೆ. ಅದರಿಂದ ಇವತ್ತು ಮೂಡಲಪ್ಪ ಯಕ್ಷಗಾನ ಕೇಳೋರೇ ಇಲ್ಲ, ಇವತ್ತು ಅಕಾಡೆಮಿಯು ಕೂಡ ಕೇಳೋದೇ ಇಲ್ಲ. ಮೊನ್ನೆ ತಾನೇ ಇಲ್ಲಿ ಏನು ಆಗ್ತಾ ಇದೆ, ಮಂಡ್ಯದಲ್ಲಿ ಒಂದು ಪುನಶ್ಚೇತನವನ್ನು ಮಾಡ್ತಾ ಇದ್ದೇವೆ, ಯಕ್ಷಗಾನ ಮೂಡಲಪ್ಪ ಯಕ್ಷಗಾನವನ್ನು ಪುನಶ್ಚೇತನ ಮಾಡ್ತಾ ಇದ್ದೇವೆ. ಅದೆಲ್ಲ ರಾಜೇಂದ್ರ ಅವರು ಕೂಡ, ರಾಘವ್ ಕೂಡ ಗೊತ್ತು. ಯಕ್ಷಗಾನಿಗೆ ಗೊತ್ತೇ ಇಲ್ಲ ಅದು, ಯಕ್ಷಗಾನ ಅಕಾಡೆಮಿಗೆ ಗೊತ್ತೇ ಇಲ್ಲ ಅದು. ಇವತ್ತು ಡಿಪ್ಲೊಮಾ ಕ್ಲಾಸ್ ಮಾಡ್ತಾ ಇದ್ದೀವಿ, ನಮ್ಮ ವಿದ್ಯಾರ್ಥಿಗಳು ಕಲಿಬೇಕು. ನಾವು ಯಾವ ತೊಂದರೆ ಇಲ್ಲದೆ ಕರ್ನಾಟಕ ಗಂಗೂಬಾಯಿ ಹಾನಗಲ್ ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದ ಮೂಲಕ ಒಂದು ಡಿಪ್ಲೊಮಾ ತರಗೆ ಅಂತ ತಂದಿದ್ದೀವಿ ನಾವು. 1 ವರ್ಷದ ಡಿಪ್ಲೊಮನ ಅವ್ರಿಗೆ ಹೇಳ್ತಾ ಇದ್ದೀವಿ, ಹುಡುಗರಿಗೆ ಹೇಳ್ತಾ ಇದ್ದೀವಿ, ಬನ್ನಿ ಕಲೀರಿ. ಶನಿವಾರ ಮತ್ತು ಭಾನುವಾರ ತರಗತಿಗಳನ್ನು ನಡೆಸ್ತಾ ಇದ್ದೀವಿ, ನೀವು ಬನ್ನಿ, ನಿಮ್ಮ ಅಡ್ಮಿಷನ್ ಫೀಸು ನಾವೇ ಕಟ್ತೀವಿ, ಊಟನೂ ಹಾಕ್ತೀವಿ, ತಿಂಡಿನೂ ಕೊಡಿಸ್ತೀವಿ, ಕಾಫಿನೂ ಕೊಡಿಸ್ತೀವಿ, ಬಂದು ಕಲೀರಿ ಅಂತ ಹೇಳಿದ್ರೆ ಕೈಲಾಸಮ್ಮ ಹೇಳಿದಾಗೆ ಅವರು ಬನ್ನಿ ಪಾರಪ್ಪ ಒಳಗಡೆ ನಾಟಕ ನೋಡ್ಕೋ, ಮಳೆ ಬಿಡ್ತಾ ಇದೆ, ಕೂತ್ಕೋ, ಮೆತ್ತನೆ ಹಾಸಿಗೆ ಹಾಸಿದ್ದೀವಿ, ಮೆತ್ತನೆ ಕುರ್ಚಿ ಕೊಟ್ಟಿದ್ದೀವಿ, ಹಾಲು ಕುಡಿ ಅಂತ ಹೇಳಿದ್ಮೇಲೆ ಎಲೆ ಅಡಿಕೆ ಹಾಕೋ, ಒಂದಿಷ್ಟು ಲೆಕ್ಚರ್ ಮಾಡ್ತೀನಿ ಕೂತ್ಕೋ ಕೇಳ್ಕೊ ಅಂತ ಹೇಳಿದ್ರೆ ಅಲ್ಲೂ ಕುಡಿತಾರೆ,
ಎಲೆ ಅಡಿಕೆನೂ ಹಾಕೋತಾರೆ, ಆಮೇಲೆ ಕ್ಯಾಕರ್ಸ್ ಮುಖದ ಮೇಲೆ ಉಗಿದ್ಬಿಟ್ಟು ಕಳಿಸ್ಬಿಟ್ಟು ಒಟ್ಟು ಹೋಯ್ತಾರೆ ಅಂತ ಹೇಳ್ದಂಗೆ ಅಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮಗೆ. ಆ ರೀತಿಯಲ್ಲಿ ಇವತ್ತು ನಶಿಸಿ ಹೋಗ್ತಾ ಇರ್ತಕ್ಕಂಥ ಕಲೆಗಳನ್ನು ಕಲಿಸ್ತಕ್ಕಂಥ, ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡುವಂಥವ್ರಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು. ಇವತ್ತು ನಾನು ಮಾನ್ಯ ಶಿವಪ್ರಸಾದ್ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಇಷ್ಟೇ, ಸಾಕಿನ್ನು ನಮ್ಮ ಸಂಗ್ರಹ ಇದೆ, ಸಾಕಷ್ಟಿದೆ, ಹಾಡುಗಳು ಸಾಕಷ್ಟಿದ್ದಾವೆ, ನರ್ತನ ಸಾಕಷ್ಟಿದೆ. ಆದರೆ ಈಗ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಪಾರಂಪರಿಕವಾಗಿರ್ತಕ್ಕಂಥ ಈ ವಿದ್ಯೆಗಳಿದೆಯಲ್ಲ, ಇದರ ಬಗ್ಗೆ ವಿಚಾರ ಸಂಕಿರಣಗಳನ್ನು ಅಲ್ಲಲ್ಲಿ ಏರ್ಪಡಿಸ್ತಕ್ಕಂಥದ್ದು, ಈ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಹೇಳಿ ನಾನು ಕೆಂಪಮ್ಮನ ಬಗ್ಗೆ ಒಂದು ಮಾತು ಹೇಳಲೇಬೇಕು. ನಮ್ಮ ಕೆಂಪಮ್ಮ ಅಸಾಧಾರಣವಾಗಿರ್ತಕ್ಕಂಥ ಮಹಿಳೆ. ನನ್ನ ದೃಷ್ಟಿಕೋನದಲ್ಲಿ, ತಪ್ಪು ತಿಳ್ಕೊಬೇಡಿ, ನನ್ನ ದೃಷ್ಟಿಕೋನದಲ್ಲಿ ಅಸಾಧಾರಣವಾಗಿರ್ತಕ್ಕಂಥ ಮಾಹಿತಿ. 2 ಗಂಟೆ ಕೆಲಸ ಮಾಡೋಣ ಅಂದರೆ 4 ಗಂಟೆ ಯಾಕೆ ಮಾಡಬಾರ್ದು ಅಂತ ಕೇಳುವಂಥ ಮನಸ್ಥಿತಿ ಉಳ್ಳಂಥ ಹೆಣ್ಣುಮಗಳವಳು. ಅತ್ಯಂತ ಬರವಣಿಗೆ, ಫೀಲ್ಡ್ ವರ್ಕು ಮತ್ತು ಅನುಷ್ಠಾನ, ಈ ಮೂರಲ್ಲೂ ಕೂಡ ಹಿರಿಮೆಯನ್ನು ಸಾಧಿಸಿರ್ತಕ್ಕಂಥ ಹೆಣ್ಣುಮಗಳು. ನಮ್ಮ ಡಾಕ್ಟರ್ ರಾಘವ್ ಅವರು ಒಂದು ಸಾರಿ ಅವರಿಗೆ ಅವ್ರ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರ್ಕೊಡಿ ಅಂತ ಕೇಳಿದ್ರು, ಇಟ್ಬಿಟ್ಟಿದ್ರು ಅವರು. ಒಂದು 6 ತಿಂಗಳು ಡಾಕ್ಟರ್ ರಾಘವ್ ಅವರನ್ನು ಮೆಚ್ಚೋದು ಅಷ್ಟು ಸುಲಭ ಅಲ್ಲ. ಆಮೇಲೆ ನಾನು ಹೇಳಿದೆ, ನೋಡಿ ಸರ್, ಕೆಂಪಮ್ಮ ಅವ್ರು ನಿಮ್ಮಂತ ಒಂದು ಮುನ್ನುಡಿಯನ್ನು ಬಯಸ್ತಾ ಇದ್ದಾರೆ, ಅದನ್ನು ಬರ್ಕೊಟ್ರೆ ಅನುಕೂಲ ಆಗುತ್ತೆ ಅಂತ. ಅವ್ರು ಓದ್ಕೊಂಡು ಬಂದ ಮೇಲೆ ನಾನು ತಪ್ಪು ಮಾಡ್ತಾ ಇದ್ದೆ ಜಯಪ್ರಕಾಶ್ ಕೊಟ್ರೆ, ಅದ್ಭುತವಾದಂಥ ಬರವಣಿಗೆ ಕೆಂಪಮ್ಮ. ಇವತ್ತು ಅವರು ಒಪ್ಕೊಂಡಿದ್ದಾರೆ, ಅವ್ರು ಒಳ್ಳೆಯ ಲೇಖಕಿ ಅಂತ ಒಪ್ಕೊಂಡಿದ್ದಾರೆ. ರಾಘವ್ ಒಪ್ಕೊಂಡ ಮೇಲೆ, ರಾಜೇಂದ್ರ ಅವರು ಒಪ್ಕೊಂಡ ಮೇಲೆ ಅವ್ರಿಗೆ ಇನ್ಯಾವ ಸರ್ಟಿಫಿಕೇಟು ಬೇಕಾಗಿಲ್ಲ. ರಾತ್ರಿ 12 ಗಂಟೆ ಆಗಲಿ, ಬಹುಶಃ ಕರ್ನಾಟಕ ಸಂಘದ ಕೆಲವೇ ಮಂದಿ, ನಮ್ಮ ಡಾಕ್ಟರ್ ಇವಳು ಎಂಥದ್ದು ದೇವಿಕಾ, ಕೆಂಪಮ್ಮ, ನಮ್ಮ SC ಮಂಗಳ ನಮ್ಮಲ್ಲಿ PhD ಮಾಡಿದ್ರು, ಇವರೆಲ್ಲರೂ ಕೂಡ ಸಂಪನ್ಮೂಲ ವ್ಯಕ್ತಿಗಳು ನಮಗೆ. ನೀವೆಲ್ಲ ಬಂದದ್ರಿಂದ, ಇವರೆಲ್ಲ ಬೆಳೆಸೋದ್ರಿಂದ ಕರ್ನಾಟಕ ಸಂಘ ಬೆಳೀತು. ಅದರಿಂದ ನಾನು ಬೆಳೆದೆ, ನನಗೆ ಕೊಟ್ಟಿರ್ತಕ್ಕಂಥ ಗೌರವ ಅವರೆಲ್ಲರಿಗೂ ಕೂಡ ಸಲ್ಲುತ್ತದೆ. ಡಾಕ್ಟರ್ ರಾಘವ್ ಇರ್ಬೋದು, ಡಾಕ್ಟರ್ ರಾಜೇಂದ್ರ ಇರ್ಬೋದು, ಇವರೆಲ್ಲರೂ ಕೂಡ. ಇವರು ಶಿವರಾಮ್ ಇದ್ದಾರೆ. ನಾನು ಕರ್ನಾಟಕ ಸಂಘಕ್ಕೆ ಹೋದಾಗ ನಿಮ್ಗೆ ಆಶ್ಚರ್ಯ ಆಗುತ್ತೆ, ದೀಪ ಹಚ್ಕೊಂಡು ಓದೋದುಂಟು. ನನ್ನ ಜೊತೆಯಲ್ಲಿ ಬಂದಂಥವನು ನಮ್ಮ ಶಿವರಾಮ್. 1 ವಾರ ಕಾಲ ನಾವು ದೀಪ ಹಚ್ಕೊಂಡೇ ಅಲ್ಲಿ ಕೂತ್ಕೊಂಡಿದ್ದು. ಆ ಕರ್ನಾಟಕ ಸಂಘಕ್ಕೆ ಯಾರು ವಾರಸ್ದಾರರು ಅನ್ನೋದೇ ಗೊತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನನ್ನ ಜೊತೆಗಿದ್ದಂಥ ಶಿವರಾಮ್ ಕೂಡ ಇದ್ದಾರೆ. ಇವತ್ತು ಅದನ್ನು ಅದರ ಬೆಳವಣಿಗೆಯಲ್ಲಿ ಶಿವರಾಮ್ ಅವರ ಪಾತ್ರವೂ ಇದೆ, ಇವರೆಲ್ಲರೂ ಪಾತ್ರವೂ ಇದೆ. ಶಿವಚಿತ್ತಪ್ಪನವರು ಅತ್ಯಂತ ಪ್ರೀತಿಯಿಂದ, ಅವರೆಲ್ಲ ಟೀಮ್, ನಾಗರಾಜ್ ಕೂಡ. ನನಗೇನು ಖುಷಿಯಾದದ್ದು ಅಂತಂದರೆ, ಇಡೀ ವಿಶ್ವವಿದ್ಯಾಲಯ ಅಧ್ಯಾಪಕರಾದಿಯಾಗಿ ಎಲ್ಲರೂ ಕೂಡ ನನಗೆ ಕೊಟ್ಟಾಗ ನಮ್ಮ ಇಡೀ ಜಿಲ್ಲೆಯ ಜನ ನನ್ನನ್ನು ಇವತ್ತಿಗೂ ಕೂಡ ನನ್ನನ್ನು ಸನ್ಮಾನಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಒಟ್ಟಾರೆ ಇಡೀ ಜಿಲ್ಲೆ ಸಂತೋಷಪಟ್ಟಿದೆ. ಆ ರೀತಿಯಲ್ಲಿ ನಾನು ಕೆಲಸ ಮಾಡಿದ್ದೇನಲ್ಲ ಅನ್ನುವಂಥ ತೃಪ್ತಿ ಇದೆ. ಆದರೆ ಅದು ನನಗೆ ಸಲ್ಲದ್ದಲ್ಲ, ಎಲ್ರಿಗೂ ಸಲ್ಲುವಂಥದ್ದು. ಆ ದೃಷ್ಟಿಯಲ್ಲಿ ಕರ್ನಾಟಕ ಸಂಘವನ್ನು ಈ ರಾಜ್ಯದ ಒಂದು ಪ್ರಮುಖ ಸಾಂಸ್ಕೃತಿಕ ಸಂಘಟನೆಯಾಗಿ ರೂಪಿಸಿಕೊಳ್ಳಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಅದರಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಈ ವಿಶ್ವವಿದ್ಯಾಲಯಕ್ಕೆ ನಾನು ತಲೆಬಾಗಿ ನಮಸ್ಕರಿಸಿ ಶಿವಚಿತ್ತಪ್ಪನವರಿಗೆ ಅವರೆಲ್ಲರ ಪರವಾಗಿ, ಅವರೆಲ್ಲರಿಗೂ ಸಲ್ಲುವಾಗಿ, ಅವರ ಮೂಲಕ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು